ನಮಸ್ಕಾರ. ಫಸ್ಟ್ ಟಿಪ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶವನ್ನ ಆರ್ಥಿಕವಾಗಿ ದಿವಾಳಿ ಮಾಡಲು ಅಥವಾ ನಾಶ ಮಾಡಲು ಶತ್ರು ರಾಷ್ಟ್ರಗಳು ಕೇವಲ ಕ್ಷಿಪಣಿಗಳನ್ನ ಅಥವಾ ಬಾಂಬ್ಗಳನ್ನ ಬಳಸಬೇಕಾಗಿಲ್ಲ. ಪ್ರಕೃತಿ ಮುನಿಸ್ಕೊಂಡ್ರೆ ಸಾಕು. ಎಂತಹ ಬಲಿಷ್ಠ ದೇಶವಾದ್ರೂ ಕೂಡ ಸರಿ, ಅದು ಕಂಪ್ಲೀಟ್ ಆಗಿ ಮಂಡಿಯೂರ್ಲೇಬೇಕು. ಭಾರತದಂತಹ ಕೃಷಿ ಪ್ರಧಾನ ದೇಶಕ್ಕೆ ಇದೀಗ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ಕಣ್ಣಿಗೆ ಕಾಣದ ಅಪಾಯ ಎದುರಾಗಿದೆ. ಭಾರತದ ಮುಂಗಾರು ಮಳೆಯನ್ನ ಕಸಿದುಕೊಳ್ಳುವ ಮತ್ತು ನಮ್ಮ ದೇಶದ ಅನ್ನದಾತರನ್ನ ಕಣ್ಣೀರಿನಲ್ಲಿ ಮುಳುಗಿಸುವ ಆ ಕರಾಳ ಹವಾಮಾನ ಬದಲಾವಣೆ ಅಂದ್ರೆ ಎಲ್ಲಿನೋ ಇದೀಗ ಮತ್ತೆ ಭಾರಿ ಬಲಿಶಾಲಿಯಾಗಿ ಮರಳಿ ಬರ್ತಾ ಇದೆ. ಈ ಸ್ಫೋಟಕ ರಿಪೋರ್ಟ್ ಅನ್ನ ಹವಾಮಾನ ತಜ್ಞರೇ ಲೀಕ್ ಮಾಡಿದ್ದಾರೆ. ಈ ಎಲ್ನಿನೋ ಎಫೆಕ್ಟ್ ನಿಂದಾಗಿ ಮುಂಬರುವ ದಿನಗಳಲ್ಲಿ ಭಾರತದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಬರಗಾಲ ಸೃಷ್ಟಿಯಾಗುವ ಮತ್ತು ವಿಶೇಷವಾಗಿ ನಮ್ಮ ದೇಶದ ಅತಿ ಪ್ರಮುಖ ಬೆಳೆಗಳಾಗಿರುವಂತಹ ಭತ್ತದ ಬೆಳೆಗೆ ಭಾರಿ ದೊಡ್ಡ ಕಂಟುಕ ಎದುರಾಗುವ ಮುನ್ಸೂಚನೆ ಕೂಡ ಸಿಕ್ಕಿದೆ. ಅಷ್ಟಕ್ಕೂ ಏನಿದು ಎಲ್ನಿನೋ ಎಫೆಕ್ಟ್? ಪ್ರಶಾಂತ ಮಹಾಸಾಗರದಲ್ಲಿ ಹುಟ್ಟುವ ಈ ಕರಾಳ ಹವಾಮಾನ ಬದಲಾವಣೆ ಭಾರತದ ಮುಂಗಾರು ಮಳೆಯನ್ನ ಕದಿಯುವುದು ಹೇಗೆ? ಭತ್ತದ ಬೆಳೆಗೂ ಹಾಗೂ ಈ ಹವಾಮಾನಕ್ಕೂ ಇರುವಂತಹ ಆ ನೇರ ಲಿಂಕ್ ಆದ್ರೂ ಎಂಥದ್ದು? ಭಾರತದಲ್ಲಿ ಭತ್ತದ ಬೆಳೆ ನಾಶವಾದ್ರೆ ಜಾಗತಿಕ ಮಟ್ಟದಲ್ಲಿ ಆಹಾರದ ಅಭಾವ ಸೃಷ್ಟಿಯಾಗುವುದು ಯಾಕೆ? ಜನಸಾಮಾನ್ಯರ ದಿನನಿತ್ಯದ ಬದುಕಿನ ಮೇಲೆ, ದಿನಸಿ ವಸ್ತುಗಳ ಬೆಲೆಯ ಮೇಲೆ ಇದು ಬೀರಲಿರುವಂತಹ ಆ ಕರಾಳ ಪ್ರಭಾವ ಏನು? ಈ ಭಾರಿ ದೊಡ್ಡ ಪ್ರಕೃತಿ ವಿಕೋಪವನ್ನ ಎದುರಿಸಲು ನಮ್ಮ ಕೇಂದ್ರ ಸರ್ಕಾರ ಮತ್ತು ವಿಜ್ಞಾನಿಗಳು ಹೆಣೆದಿರುವ ಮೆಗಾ ಮಾಸ್ಟರ್ ಪ್ಲಾನ್ ಆದ್ರೂ ಹೇಗಿದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಭಾರತ ಆರ್ಥಿಕತೆ ಮತ್ತು ಪ್ರತಿಯೊಬ್ಬ ನಾಗರಿಕನ ತಟ್ಟೆ ಮೇಲೂ ಪ್ರಭಾವ ಬೀರಲಿರುವಂತಹ ಈ ಎಲ್ನಿನೋ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವೂರು? ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲು ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಿಮ್ಮ ಬೆಳೆ ನಾಶವಾಗಿದ್ರೂ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಾಗತಿಕ ಹವಾಮಾನ ಬಿಕ್ಕಟ್ಟಿನ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಎಲ್ಲಿನೋ ಎನ್ನುವ ಈ ನೈಸರ್ಗಿಕ ಪ್ರಕ್ರಿಯೆಯನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭೂಮಿಯ ಮೇಲಿನ ಅತಿ ದೊಡ್ಡ ಜಲರಾಶಿಯಾಗಿರುವಂತಹ ಪೆಸಿಫಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿ ಮತ್ತು ದಕ್ಷಿಣ ಅಮೆರಿಕದ ಕರಾವಳಿ ತೀರದಲ್ಲಿ ಸಮುದ್ರದ ಮೇಲ್ಮೈ ಉಷ್ಣಾಂಶವು ದಿಢೀರಂತ ವಿಪರೀತವಾಗಿ ಏರಿಕೆಯಾಗುವುದನ್ನೇ ವಿಜ್ಞಾನಿಗಳು ಎಲ್ನಿನೋ ಅಂತ ಕರೀತಾರೆ. ಸಾಮಾನ್ಯವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವ ಗಾಳಿಯ ವೇಗ ಕಂಪ್ಲೀಟ್ ಆಗಿ ಕಡಿಮೆಯಾದಾಗ ಸಮುದ್ರದ ಬಿಸಿ ನೀರು ಒಂದೇ ಕಡೆ ಶೇಖರಣೆಯಾಗುತ್ತೆ. ಈ ಬಿಸಿ ನೀರಿನ ಪ್ರಭಾವದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಮಳೆಯ ಮಾರುತಗಳ ದಿಕ್ಕು ಕಂಪ್ಲೀಟ್ ಆಗಿ ಬದಲಾಗಿ ಹೋಗುತ್ತೆ. ಇದು ಕೇವಲ ಒಂದು ದೇಶದ ಸಮಸ್ಯೆ ಇಲ್ಲ, ಬದಲಾಗಿ ಇಡೀ ಪ್ರಪಂಚದ ಹವಾಮಾನವನ್ನೇ ಬುಡಮೇಲು ಮಾಡುವ ಸೈಲೆಂಟ್ ಕಿಲ್ಲರ್ ಆಗಿದೆ. ಅಷ್ಟಕ್ಕೂ ಪೆಸಿಫಿಕ್ ಮಹಾಸಾಗರದಲ್ಲಿ ನಡೀತಾ ಇರುವ ಈ ಬದಲಾವಣೆ ನಮ್ಮ ಭಾರತಕ್ಕೆ ಯಾಕೆ ಇಷ್ಟೊಂದು ಡೇಂಜರಸ್ ಎನ್ನುವ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಅದಕ್ಕೆ ನೇರವಾದ ಕಾರಣ ನಮ್ಮ ನೈಋತ್ಯ ಮುಂಗಾರು ಮಳೆ. ಭಾರತದ ಕೃಷಿ ಮತ್ತು ಆರ್ಥಿಕತೆ ಸಂಪೂರ್ಣವಾಗಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಸುರಿಯುವ ಮುಂಗಾರು ಮಳೆಯ ಮೇಲೆ ನಿಂತಿದೆ. ಯಾವಾಗ ಎಲ್ನಿನೋ ಪ್ರಭಾವ ಬಲವಾಗುತ್ತದೆಯೋ ಆಗ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಿಂದ ಭಾರತದ ಕಡೆಗೆ ಬರಬೇಕಾದ ಮಳೆಯ ಮಾರುತಗಳು ಕಂಪ್ಲೀಟ್ ಆಗಿ ದುರ್ಬಲಗೊಳ್ಳುತ್ತವೆ. ಭಾರತದ ಕಡೆಗೆ ಬರಬೇಕಾಗಿದ್ದಂತಹ ಮೋಡಗಳನ್ನ ಈ ಎಲ್ನಿನೋ ಪ್ರಭಾವವು ಪೆಸಿಫಿಕ್ ಮಹಾಸಾಗರದ ಕಡೆಗೆ ಎಳೆದುಕೊಂಡು ಹೋಗುತ್ತೆ. ಇದರ ನೇರ ಪರಿಣಾಮವೇ ಭಾರತದಲ್ಲಿ ಮಳೆಯ ಕೊರತೆ ಮತ್ತು ಭೀಕರ ಬರಗಾಲ ಸೃಷ್ಟಿಯಾಗುವುದು. ಭಾರತದಲ್ಲಿ ಮಳೆ ಕಡಿಮೆಯಾದ್ರೆ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವುದು ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ರೈತರು. ಅದರಲ್ಲೂ ವಿಶೇಷವಾಗಿ ಖಾರಿಫ್ ಹಂಗಾಮಿಯಲ್ಲಿ ಬೆಳೀತಾ ಇರುವಂತಹ ಭತ್ತದ ಬೆಳೆಗೆ ಇದು ಅಕ್ಷರಶಃ ಭಾರಿ ದೊಡ್ಡ ಗಂಡಾಂತರವಾಗಿದೆ. ಭತ್ತದ ಬೆಳೆಗೆ ಅಗಾಧವಾದ ಪ್ರಮಾಣದ ನೀರು ಬೇಕಾಗುತ್ತೆ. ಗದ್ದೆಗಳಲ್ಲಿ ನಿರಂತರವಾಗಿ ನೀರು ನಿಂತಿದ್ರೆ ಮಾತ್ರ ಭತ್ತದ ಪೈರು ಹುಲುಸಾಗಿ ಬೆಳೆಯಲು ಸಾಧ್ಯ. ಭಾರತ ಬಹುತೇಕ ರೈತರು ಭತ್ತ ಬೆಳೆಯಲು ಮಳೆಯನ್ನೇ ನಂಬಿಕೊಂಡಿದ್ದಾರೆ. ಎಲ್ನಿನೋ ಎಫೆಕ್ಟ್ ನಿಂದಾಗಿ ಮುಂಗಾರು ಕೈಕೊಟ್ರೆ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕದ ಭತ್ತದ ಕಣಜಗಳಲ್ಲಿ ಬೆಳೆ ಕಂಪ್ಲೀಟ್ ಆಗಿ ಒಣಗಿ ಹೋಗುವ ಭಾರಿ ದೊಡ್ಡ ಆತಂಕ ಶುರುವಾಗಿದೆ. ಇದು ರೈತರ ಬದುಕನ್ನೇ ಕತ್ತಳೆಗೆ ತಳ್ಳುವ ಕರಾಳ ಮುನ್ಸೂಚನೆಯಾಗಿದೆ. ಇನ್ನು ಸ್ನೇಹಿತರೆ, ಭಾರತ ಕೇವಲ ತನ್ನ ಜನರಿಗೆ ಮಾತ್ರವಲ್ಲದೆ ಇಡೀ ಪ್ರಪಂಚದ 100ಕ್ಕೂ ಹೆಚ್ಚು ದೇಶಗಳಿಗೆ ಅಕ್ಕಿಯನ್ನು ರಫ್ತು ಮಾಡುವ ಅತಿದೊಡ್ಡ ರಾಷ್ಟ್ರವಾಗಿದೆ. ಯಾವಾಗ ಭಾರತದಲ್ಲಿ ಮಳೆ ಕಡಿಮೆಯಾಗಿ ಭತ್ತದ ಇಳುವರಿ ಕುಸಿಯುತ್ತದೆಯೋ ಆಗ ಕೇಂದ್ರ ಸರ್ಕಾರವು ಮೊದಲು ತನ್ನ ದೇಶದ ಜನರ ಹಸುವನ್ನ ನೀಗಿಸಲು ಅಕ್ಕಿ ರಫ್ತಿನ ಮೇಲೆ ಕಂಪ್ಲೀಟ್ ಆಗಿ ನಿಷೇಧ ಹೇರುತ್ತೆ. ಭಾರತ ಈ ರೀತಿ ರಫ್ತು ನಿಷೇಧ ಮಾಡಿದ್ರೆ ಸಾಕು, ಆಫ್ರಿಕಾ ಮತ್ತು ಏಷ್ಯಾದ ಅನೇಕ ಬಡ ರಾಷ್ಟ್ರಗಳಲ್ಲಿ ಆಹಾರದ ಹಾಹಾಕಾರ ಶುರುವಾಗುತ್ತೆ. ಅಕ್ಕಿ ಬೆಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗಗನಕ್ಕೇರುತ್ತೆ. ಒಂದು ಹವಾಮಾನ ಬದಲಾವಣೆ ಇಡೀ ಜಾಗತಿಕ ಆಹಾರ ಭದ್ರತೆಯನ್ನ ಹೇಗೆ ಕಂಪ್ಲೀಟ್ ಆಗಿ ಅಲುಗಾಡಿಸುತ್ತೆ ಎನ್ನುವುದಕ್ಕೆ ಇದೇ ದೊಡ್ಡ ಸಾಕ್ಷಿಯಾಗಿದೆ. ಎಲ್ಲಿನೋ ಪ್ರಭಾವ ಕೇವಲ ರೈತರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಇದು ನಗರ ಪ್ರದೇಶಗಳಲ್ಲಿ ವಾಸಿಸುವ ಪ್ರತಿಯೊಬ್ಬ ಜನಸಾಮಾನ್ಯನ ತಟ್ಟೆಯ ಮೇಲೂ ಕೂಡ ನೇರವಾಗಿ ಪ್ರಭಾವವನ್ನ ಬೀರುತ್ತೆ. ಕೃಷಿ ಇಳುವರಿ ಕಡಿಮೆಯಾದ ತಕ್ಷಣವೇ ಮಾರುಕಟ್ಟೆಯಲ್ಲಿ ದಿನಸಿ ವಸ್ತುಗಳ ಕೊರತೆ ಸೃಷ್ಟಿಯಾಗುತ್ತೆ. ಅಕ್ಕಿ, ಬೇಳೆ, ಕಾಳುಗಳು ಮತ್ತು ತರಕಾರಿಗಳ ಬೆಳೆ ಕಂಪ್ಲೀಟ್ ಆಗಿ ಗಗನಕ್ಕೇರುತ್ತೆ. ಅಡುಗೆ ಎಣ್ಣೆಯಿಂದ ಹಿಡಿದು ಸಕ್ಕರೆಯವರೆಗೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ದುಪ್ಪಟ್ಟಾಗುತ್ತೆ. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ದೈನಂದಿನ ಬದುಕನ್ನ ಸಾಗಿಸಲು ಪರದಾಡುವಂತಹ ಅತ್ಯಂತ ದಯಾನೀಯ ಆರ್ಥಿಕ ಬಿಕ್ಕಟ್ಟು ಎಲ್ಲಿನೋ ಪ್ರಭಾವದಿಂದ ಸೃಷ್ಟಿಯಾಗುತ್ತೆ ಎನ್ನುವುದು ಎಕನಾಮಿಕ್ಸ್ ತಜ್ಞರ ಖಚಿತವಾದ ಎಚ್ಚರಿಕೆಯಾಗಿದೆ. ಭತ್ತದ ಜೊತೆಗೆ ಮಳೆಯ ಕೊರತೆಯಿಂದಾಗಿ ಅತಿ ಹೆಚ್ಚು ನಷ್ಟ
ಅನುಭವಿಸುವ ಇತರ ಪ್ರಮುಖ ಬೆಳೆಗಳೆಂದರೆ ಕಬ್ಬು ಮತ್ತು ಹತ್ತಿ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ಕಬ್ಬು ಬೆಳೆಗಾರರಿಗೆ ಮಳೆ ಇಲ್ಲದೆ ಕಬ್ಬು ಒಣಗಿದ್ರೆ ಸಕ್ಕರೆ ಉತ್ಪಾದನೆ ಕಂಪ್ಲೀಟ್ ಆಗಿ ಕುಸಿಯುತ್ತೆ. ಹತ್ತಿ ಬೆಳೆ ನಾಶವಾದ್ರೆ ಜವಳಿ ಉದ್ಯಮಕ್ಕೆ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಭಾರಿ ದೊಡ್ಡ ಹೊಡೆತ ಬೀಳುತ್ತೆ. ಹತ್ತಿಯ ಕೊರತೆಯಿಂದಾಗಿ ಬಟ್ಟೆಗಳ ಬೆಲೆಯೂ ಕೂಡ ದುಬಾರಿ ಆಗುತ್ತೆ. ಕೃಷಿ ವಲಯದ ಒಂದು ಸಣ್ಣ ಕುಸಿತ ಇಡೀ ದೇಶದ ಅದೆಷ್ಟೋ ಕೈಗಾರಿಕೆಗಳನ್ನ ಕಂಪ್ಲೀಟ್ ಆಗಿ ಸ್ತಬ್ಧಗೊಳಿಸುತ್ತೆ ಎನ್ನುವುದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಮಳೆ ಕಡಿಮೆಯಾದ್ರೆ ಎದುರಾಗುವಂತಹ ಮತ್ತೊಂದು ಅತಿ ಭೀಕರ ಸಮಸ್ಯೆ ಅಂದ್ರೆ ಅದು ಕುಡಿಯುವ ನೀರಿನ ಅಭಾವ. ಕರ್ನಾಟಕದ ಕಾವೇರಿ, ಕೃಷ್ಣ, ಮಹಾರಾಷ್ಟ್ರದ ಗೋದಾವರಿ ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ಪ್ರಮುಖ ಜಲಾಶಯಗಳು ಮುಂಗಾರು ಮಳೆಯನ್ನೇ ಅವಲಂಬಿಸಿವೆ. ಎಲ್ನಿನೋ ಪ್ರಭಾವದಿಂದಾಗಿ ಡ್ಯಾಂಗಳಿಗೆ ನೀರು ಬರದೇ ಇದ್ದರೆ ಬೆಂಗಳೂರು, ಚೆನ್ನೈ ಮತ್ತು ಹೈದರಾಬಾದ್ ನಂತಹ ಮೆಗಾ ಸಿಟಿಗಳಲ್ಲಿ ಜನರಿಗೆ ಕುಡಿಯಲು ಒಂದು ಹನಿ ನೀರು ಕೂಡ ಸಿಗದಂತಹ ಕರಾಳ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಂತರ್ಜಲ ಮಟ್ಟ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಕುಸಿಯುತ್ತೆ ಮತ್ತು ಟ್ಯಾಂಕರ್ ಮಾಫಿಯಾ ವಿಪರೀತವಾಗಿ ಹೆಚ್ಚಾಗುತ್ತೆ. ನೀರಿನ ಕೊರತೆಯಿಂದಾಗಿ ಕೇವಲ ಕೃಷಿಗೆ ಮಾತ್ರ ಪೆಟ್ಟು ಬೀಳೋದಿಲ್ಲ, ಬದಲಾಗಿ ಇದು ದೇಶದ ವಿದ್ಯುತ್ ಉತ್ಪಾದನೆಯ ಮೇಲೂ ಕೂಡ ಭಾರಿ ದೊಡ್ಡ ಪ್ರಭಾವವನ್ನ ಬೀರುತ್ತೆ. ಭಾರತದ ಜಲ ವಿದ್ಯುತ್ ಯೋಜನೆಗಳು ಅಂದ್ರೆ ಹೈಡ್ರೋ ಪವರ್ ಪ್ಲಾಂಟ್ಗಳು ಕಂಪ್ಲೀಟ್ ಆಗಿ ನದಿಗಳ ನೀರಿನ ಹರಿವಿನ ಮೇಲೆಯೇ ನಿಂತಿವೆ. ಡ್ಯಾಂಗಳಲ್ಲಿ ನೀರಿಲ್ಲದೆ ಇದ್ರೆ ವಿದ್ಯುತ್ ಉತ್ಪಾದನೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತೆ. ಇದು ಕಾರ್ಖಾನೆಗಳಿಗೆ ಮತ್ತು ಐಟಿ ಕಂಪನಿಗಳಿಗೆ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ವಿದ್ಯುತ್ ಕಡಿತದಿಂದಾಗಿ ಉತ್ಪಾದನಾ ವಲಯ ಕುಸಿದರೆ ಅದು ಡೈರೆಕ್ಟ್ ಆಗಿ ದೇಶದ ಜಿಡಿಪಿ ಅಂದ್ರೆ ಒಟ್ಟು ಆಂತರಿಕ ಉತ್ಪನ್ನದ ಮೇಲೆ ನೇರವಾದ ಹೊಡೆತವನ್ನ ಕೊಡುತ್ತೆ. ದೇಶದ ಆರ್ಥಿಕತೆಯ ಅತಿ ದೊಡ್ಡ ಬೆನ್ನೆಲುಬು ಅಂದ್ರೆ ಅದು ಗ್ರಾಮೀಣ ಭಾರತದ ಖರೀದಿ ಸಾಮರ್ಥ್ಯ. ರೈತರ ಕೈಯಲ್ಲಿ ಹಣವಿದ್ರೆ ಮಾತ್ರ ಅವರು ಟ್ರ್ಯಾಕ್ಟರ್ ಗಳನ್ನ, ದ್ವಿಚಕ್ರ ವಾಹನಗಳನ್ನ ಮತ್ತು ದಿನಬಳಕೆಯ ವಸ್ತುಗಳನ್ನ ಅಂದ್ರೆ ಎಫ್ಎಂಸಿಜಿ ಪ್ರಾಡಕ್ಟ್ ಗಳನ್ನ ಖರೀದಿಸುತ್ತಾರೆ. ಎಲ್ನಿನೋ ಪ್ರಭಾವದಿಂದ ಬೆಳೆ ನಾಶವಾಗಿ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಇಡೀ ಗ್ರಾಮೀಣ ಆರ್ಥಿಕತೆ ಕಂಪ್ಲೀಟ್ ಆಗಿ ಉಡಿಸಾಗುತ್ತೆ. ಹಳ್ಳಿಗಳಲ್ಲಿ ಬೇಡಿಕೆ ಕುಸಿದರೆ ನಗರಗಳಲ್ಲಿರುವಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಆದಾಯ ಕೂಡ ಪಾತಾಳಕ್ಕೆ ಕುಸಿಯುತ್ತೆ. ಇದೊಂದು ಭಾರಿ ದೊಡ್ಡ ಆರ್ಥಿಕ ಡೊಮಿನೋ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇಷ್ಟೊಂದು ಭಾರಿ ಕಂಟಕ ಎದುರಿಸ್ತಾ ಇರಬೇಕಾದ್ರೆ ನಮ್ಮ ಕೇಂದ್ರ ಸರ್ಕಾರ ಖಂಡಿತವಾಗಿಯೂ ಕೂಡ ಕೈಕಟ್ಟಿ ಕೂರುವ ಹಂಗಿಲ್ಲ. ಮುಂಬರುವ ವಿಪತ್ತುಗಳನ್ನ ಎದುರಿಸಲು ಸರ್ಕಾರ ಈಗಿನಿಂದಲೇ ಭಾರಿ ದೊಡ್ಡ ಮೆಗಾ ಪ್ಲಾನ್ ರೆಡಿ ಮಾಡಿಕೊಳ್ಳಬೇಕಾಗಿದೆ. ಭಾರತೀಯ ಆಹಾರ ನಿಗಮ ಅಂದ್ರೆ ಎಫ್ಸಿಐ ಗೌಡನ್ಗಳಲ್ಲಿ ಲಕ್ಷಾಂತರ ಟನ್ಗಳಷ್ಟು ಅಕ್ಕಿ ಮತ್ತು ಗೋಧಿಗಳನ್ನ ಬಫರ್ ಸ್ಟಾಕ್ ಆಗಿ ಕಾಯ್ದಿರಿಸಿಕೊಳ್ಳಲಾಗಿದೆ. ಯಾರಾದ್ರೂ ಕಾಳಸಂತೆಯಲ್ಲಿ ದಿನಸಿ ವಸ್ತುಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಕಟ್ಟುನಿಟ್ಟಿನ ಆದೇಶ ರವಾನಿಸಲಾಗಿದೆ. ರೈತರಿಗೆ ಪರ್ಯಾಯ ಬೆಳೆಗಳನ್ನ ಬೆಳೆಯಲು ಉತ್ತೇಜನ ನೀಡುವಂತಹ ಕೆಲಸವನ್ನ ಕೃಷಿ ಇಲಾಖೆ ಭರದಿಂದ ಸಾಗಿಸ್ತಾ ಇದೆ. ಇನ್ನು ಸ್ನೇಹಿತರೆ, ಎಲ್ನಿನೋ ಎನ್ನುವುದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಇದು ಎಷ್ಟೊಂದು ಭೀಕರವಾಗಿ ಮತ್ತು ಆಗಾಗ ಮರುಕಳಿಸಲು ಅಸಲಿ ಕಾರಣವೇನ್ ಗೊತ್ತಾ? ಅದು ಮನುಷ್ಯನ ದುರಾಸೆ ಮತ್ತು ಜಾಗತಿಕ ತಾಪಮಾನ ಏರಿಕೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್. ನಾವು ಕಾರ್ಖಾನೆಗಳಿಂದ ಮತ್ತು ವಾಹನಗಳಿಂದ ಹೊರಸೂಸ್ತಾ ಇರುವಂತಹ ವಿಷಾನಿಲಗಳು ಇಡೀ ಭೂಮಿಯ ತಾಪಮಾನವನ್ನ ಕಂಪ್ಲೀಟ್ ಆಗಿ ಹೆಚ್ಚಿಸ್ತಾ ಇದೆ. ಕಾಡುಗಳ ನಾಶ ಮತ್ತು ಕಾಂಕ್ರೀಟ್ ಕಾಡುಗಳ ನಿರ್ಮಾಣದಿಂದಾಗಿ ಪ್ರಕೃತಿಯ ಸಮತೋಲನ ಕಂಪ್ಲೀಟ್ ಆಗಿ ತಪ್ಪು ಹೋಗಿದೆ. ನಾವು ಪ್ರಕೃತಿಗೆ ಮಾಡ್ತಾ ಇರುವ ಈ ನಿರಂತರ ದೌರ್ಜನ್ಯಕ್ಕೆ ಪ್ರಕೃತಿ ನಮಗೆ ಕೊಡ್ತಾ ಇರುವ ಭಾರಿ ದೊಡ್ಡ ಮತ್ತು ನೇರವಾದ ಶಿಕ್ಷೆಯೇ ಈ ಎಲ್ನಿನೋ ಎಫೆಕ್ಟ್ ಎನ್ನುವುದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗಿರುವುದು ಕಠಿಣವಾಗಿದೆ. ಈ ಭಾರಿ ದೊಡ್ಡ ಪ್ರಕೃತಿ ವಿಕೋಪವನ್ನ ಎದುರಿಸುವ ಜವಾಬ್ದಾರಿ ಕೇವಲ ಸರ್ಕಾರ ಮತ್ತು ರೈತರ ಮೇಲಷ್ಟೇ ಇಲ್ಲ, ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಮೇಲೂ ಕೂಡ ಇದೆ. ಮನೆಯಲ್ಲಿ ಬಳಸುವ ಪ್ರತಿಯೊಂದು ಹನಿ ನೀರನ್ನು ಕೂಡ ಅತ್ಯಂತ ಜಾಗರೂಕತೆಯಿಂದ ಮಿತವಾಗಿ ಬಳಸಬೇಕು. ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಪ್ರತಿಯೊಂದು ಕಟ್ಟಡದಲ್ಲೂ ಕೂಡ ಕಡ್ಡಾಯವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ. ಆಹಾರವನ್ನ ಅನವಶ್ಯಕವಾಗಿ ಪೋಲು ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ನಮ್ಮ ಸಣ್ಣ ಸಣ್ಣ ಬದಲಾವಣೆಗಳು ಮಾತ್ರ ಇಂತಹ ಭಾರಿ ದೊಡ್ಡ ಜಾಗತಿಕ ಬಿಕ್ಕಟ್ಟಿನ ಸಮಸ್ಯೆಯಲ್ಲಿ ದೇಶವನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಕ್ಷಿಸಲು ಸಾಧ್ಯ. ಎಲ್ನಿನೋ ಪ್ರಭಾವ ಕೇವಲ ಏಷ್ಯಾ ಖಂಡಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಅಮೆರಿಕ ಮತ್ತು ಯುರೋಪ್ ಖಂಡಗಳ ಮೇಲೂ ಕೂಡ ಭಾರಿ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಅಮೆರಿಕದ ಕೆಲವು ಭಾಗಗಳಲ್ಲಿ ವಿಪರೀತವಾದ ಮಳೆಯಾದರೆ ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚುಗಳು ಸೃಷ್ಟಿಯಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬಿಕ್ಕಟ್ಟನ್ನ ಎದುರಿಸಲು ಅಮೆರಿಕ ಮತ್ತು ಯುರೋಪ್ನ ಶ್ರೀಮಂತ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ಮತ್ತು ತಂತ್ರಜ್ಞಾನವನ್ನು ಹಂಚಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಈ ವಿಚಾರದಲ್ಲೂ ಕೂಡ ಪಾಶ್ಚಿಮಾತ್ಯ ದೇಶಗಳು ಕೇವಲ ತಮ್ಮ ಲಾಭವನ್ನ ಮಾತ್ರ ನೋಡುವ ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನ ಪ್ರದರ್ಶಿಸುವುದು ಅತ್ಯಂತ ಕಳವಳಕಾರಿ ವಿಚಾರವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲ್ನಿನೋ ಎನ್ನುವುದು ಕೇವಲ ಒಂದು ಹವಾಮಾನದ ಹೆಸರಲ್ಲ, ಬದಲಾಗಿ ಇದು ಪ್ರಕೃತಿ ನಮಗೆ ಕೊಡ್ತಾ ಇರುವ ಅತಿ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಭಾರತದಂತಹ ಕೃಷಿ ಪ್ರಧಾನ ದೇಶಕ್ಕೆ ಮುಂಗಾರು ಮಳೆಯೇ ಅತಿ ದೊಡ್ಡ ಜೀವಾಳ. ಈ ಮಳೆಯನ್ನೇ ಕಸಿದುಕೊಳ್ಳುವ ಈ ಕರಾಳ ಹವಾಮಾನ ಬದಲಾವಣೆಯು ನಮ್ಮ ಅನ್ನದಾತರ ಪಾಲಿಗೆ ಅಕ್ಷರಶಃ ಭಾರಿ ದೊಡ್ಡ ವಿಲನ್ ಆಗಿ ಕಾಡ್ತಾ ಇದೆ. ಭತ್ತದ ಬೆಳೆ ನಾಶ, ಆಹಾರದ ಕೊರತೆ ಮತ್ತು ಬೆಲೆ ಏರಿಕೆಯ ಈ ಭೀಕರ ಸುಂಟರ್ ಗಾಳಿಯನ್ನ ಎದುರಿಸಲು ಇಡೀ ದೇಶ ಕಂಪ್ಲೀಟ್ ಆಗಿ ಸಿದ್ಧವಾಗಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹವಾಮಾನ ಬದಲಾವಣೆ ಮತ್ತು ಎಲ್ನಿನೋ ಪ್ರಭಾವದಿಂದ ಮುಂಗಾರು ಮಳೆ ಕೈಕೊಟ್ರೆ ಭಾರತದಲ್ಲಿ ಭಾರಿ ದೊಡ್ಡ ಆಹಾರದ ಕೊರತೆ ಸೃಷ್ಟಿಯಾಗುತ್ತೆ ಅಂತ ನಿಮ್ಗನ್ಸುತ್ತಾ? ಮನುಷ್ಯನ ದುರಾಸೆ ಮತ್ತು ಕಾರ್ಖಾನೆಗಳ ಮಾಲಿನ್ಯವೇ ಇಂತಹ ಭೀಕರ ಪ್ರಕೃತಿ ವಿಕೋಪಗಳಿಗೆ ಅಸಲಿ ಕಾರಣ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಖ್ಯವಾಗಿ ಚರ್ಚಿಸೋಣ. ಭಾರತದ ಆರ್ಥಿಕತೆ, ಕೃಷಿ ಮತ್ತು ಪರಿಸರ ವ್ಯವಸ್ಥೆಯ ಅಸಲಿ ಚಿತ್ರಣವನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆರ್ಥಿಕ ಬದಲಾವಣೆಗಳು, ಪರಿಸರ ವಿಶ್ಲೇಷಣೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ
ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಡೀಪ್ ಡೈವ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.